ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್‌ಗೆ ಸ್ವಾಗತ ಅಂತ ಹೇಳ್ತಾ ಆಗಸ್ಟ್ 4 ಮತ್ತು 5, 2026 ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಮನ್ನಣೆ ಪಡೆದ ಪಿಥೋರಾ ಚಿತ್ರಕಲೆ ಮುಖ್ಯವಾಗಿ ಯಾವ ರಾಜ್ಯದ ರಾಥ್ವಾ ಬುಡಕಟ್ಟು ಸಮುದಾಯಕ್ಕೆ ಸೇರಿದ್ದಾಗಿದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಒಡಿಸ್ಸಾ. ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಸಿ ಗುಜರಾತ್ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯ ಪಿಥೋರಾ ಪೇಂಟಿಂಗ್ ಮುಖ್ಯವಾಗಿ ರಾಥ್ವಾ ಬುಡಕಟ್ಟು ಸಮುದಾಯಕ್ಕೆ ಸೇರಿದಾಗಿದೆ. ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಗುಜರಾತ್ನ ಬುಡಕಟ್ಟು ಸಮುದಾಯದ ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ಕಲೆಯಾದ ಪಿಥೋರಾ ಚಿತ್ರಕಲೆಗೆ ಭೌಗೋಳಿಕ ಸೂಚ್ಯಂಕ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಮನ್ನಣೆ ದೊರೆತಿದೆ. ಬುಡಕಟ್ಟು ಸಮುದಾಯಗಳು ಯಾವ್ಯಾವು ಅಂದರೆ, ಈ ಸಾಂಪ್ರದಾಯಿಕ ಗೋಡೆ ಚಿತ್ರಕಲೆಯನ್ನು ಮುಖ್ಯವಾಗಿ ಗುಜರಾತ್ನ ರಾಥ್ವಾ, ಬಿಲಾಲ್ ಹಾಗೂ ನಾಯಕ್ ಬುಡಕಟ್ಟು ಜನಾಂಗದವರು ಆಚರಿಸಿಕೊಂಡು ಬಂದಿದ್ದಾರೆ. ಪವಿತ್ರ ಆಚರಣೆ ಇದು ಕೇವಲ ಅಲಂಕಾರಿಕ ಕಲೆಯಲ್ಲ, ಬದಲಿಗೆ ಮನೆಗಳ ಗೋಡೆಗಳ ಮೇಲೆ ತಮ್ಮ ಆರಾಧ್ಯ ದೈವ ಬಾಬಾ ಪಿಥೋರಾ ಅವರಿಗೆ ಸಲ್ಲಿಸುವ ಧಾರ್ಮಿಕ ಅರ್ಪಣೆಯಾಗಿದೆ. ಇದ್ರ ವೈಶಿಷ್ಟ್ಯತೆ ಅಂತ ನೋಡೋದಾದ್ರೆ, ಈ ಚಿತ್ರಕಲೆಯಲ್ಲಿ ಕುದುರೆಗಳ ಸಾಲುಗಳು, ಬುಡಕಟ್ಟು ದೇವತೆಗಳು, ಸೂರ್ಯ, ಚಂದ್ರ ಹಾಗೂ ಕೃಷಿ ದೈನಂದಿನ ಜೀವನದ ದೃಶ್ಯಗಳು ಪ್ರಮುಖವಾಗಿರುತ್ತವೆ. ಚಿತ್ರ ಬಿಡಿಸುವ ಕಲಾವಿದರನ್ನು ಲಖಾರ ಹಾಗೂ ಧಾರ್ಮಿಕ ವಿಧಿವಿಧಾನ ನಡೆಸಿಕೊಡುವ ಪೂಜಾರಿಯನ್ನು ಬಡ್ವಾ ಎಂದು ಕರೆಯಲಾಗುತ್ತದೆ. ನೈಸರ್ಗಿಕ ಬಣ್ಣಗಳು ಮತ್ತು ಸಗಣಿ ಮಣ್ಣಿನಿಂದ ತಯಾರಿಸಿದ ಗೋಡೆಗಳ ಮೇಲೆ ಇದನ್ನು ಚಿತ್ರಿಸಲಾಗುತ್ತದೆ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ, ಈ ಪಿಥೋರಾ ಪೇಂಟಿಂಗ್ ಯಾವ ರಾಜ್ಯಕ್ಕೆ ಸೇರುತ್ತೆ ಅಂದರೆ ಗುಜರಾತ್ ರಾಜ್ಯಕ್ಕೆ ಸೇರುತ್ತೆ. ಮತ್ತು ಇದು ಯಾವ ಬುಡಕಟ್ಟು ಸಮುದಾಯಕ್ಕೆ ಜನರು ಇದನ್ನ ಪೇಂಟಿಂಗ್ ಮಾಡ್ತಾರೆ ಅಂದರೆ ರಾಥ್ವಾ, ಮತ್ತು ಬಿಲಾಲ್ ಹಾಗೂ ನಾಯಕ್ ಬುಡಕಟ್ಟು ಅವರು ಮಾಡ್ತಾರೆ. ಮನೆ ಬಾಬಾ ಪಿಥೋರಾ ಇದು ಮೊದಲೇ ಗೋಡೆಗಳ ಮೇಲೆ ಆರಾಧ್ಯ ದೈವ ಬಾಬಾ ಪಿಥೋರಾ ಬಾಬಾ ಪಿಥೋರನ ಧಾರ್ಮಿಕವಾಗಿ ಆಚರಿಸ್ತಾರೆ. ಮತ್ತು ಇದರಲ್ಲಿ ಯಾವ ಥರ ಡ್ರಾಯಿಂಗ್ಸ್ ಮಾಡ್ತಾರೆ, ಮೀನ್ಸ್ ಪೇಂಟಿಂಗ್ ಮಾಡ್ತಾರೆ ಅಂದರೆ ಕುದುರೆಗಳು ಸಾಲು, ಬುಡಕಟ್ಟು ದೇವತೆಗಳು, ಮತ್ತು ಸೂರ್ಯ, ಚಂದ್ರ ಹಾಗೂ ಕೃಷಿ ದೈನಂದಿನ ಜೀವನ ದೃಶ್ಯಗಳ ಪ್ರಮುಖವಾಗಿರುತ್ತದೆ. ಇದು ಗೋಡೆಗಳ ಮೇಲೆ ಬರೆಯುವಂಥ ಪೇಂಟಿಂಗ್ಸ್. ಲಖಾರ ಇದು ಚಿತ್ರ ಬಿಡಿಸುವವರಿಗೆ ಹೇಳ್ತಾರೆ. ಮತ್ತು ಬಡ್ವಾ ಇದು ಪೂಜಾರಿಯನ್ನು ಕರೆಯುವ ಹೆಸರಾಗಿರುತ್ತೆ. ಸಗಣಿ ಮತ್ತು ಮಣ್ಣಿನಿಂದ ತಯಾರಿಸಿದ ಗೋಡೆಗಳ ಮೇಲೆ ಇದನ್ನು ಬರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಸಾಹತುಶಾಹಿ ಹೆಸರನ್ನು ತೊರೆದು ತನ್ನ ಸ್ಥಳೀಯ ಭಾಷಾ ಪರಂಪರೆಯನ್ನು ಎತ್ತಿ ಹಿಡಿಯಲು ಅಧಿಕೃತವಾಗಿ ರಿಪಬ್ಲಿಕ್ ಆಫ್ ನವಾರೊ ಎಂದು ಮರುನಾಮಕರಣಗೊಂಡ ಪೆಸಿಫಿಕ್ ದ್ವೀಪದೇಶದ ಹೆಸರು ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ ಎ ತುವಾಲು, ಆಪ್ಷನ್ ಬಿ ಫಿಜಿ, ಆಪ್ಷನ್ ಸಿ ನೌರು, ಆಪ್ಷನ್ ಡಿ ಪಲಾ. ಸರಿಯಾದ ಉತ್ತರ ನೂರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನೋಡೋಣ. ದಕ್ಷಿಣ ಪೆಸಿಫಿಕ್ ಸಾಗರ ದ್ವೀಪ ರಾಷ್ಟ್ರವಾದ ನೌರು ತನ್ನ ಸಾಂಸ್ಕೃತಿಕ ಐಡೆಂಟಿಟಿ ಹಾಗೂ ಸ್ಥಳೀಯ ಭಾಷಾ ಪರಂಪರೆಯನ್ನು ಮರುಸ್ಥಾಪಿಸುವ ಐತಿಹಾಸಿಕ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ತನ್ನ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ನವಾರೊ ಎಂದು ಬದಲಾಯಿಸಿಕೊಂಡಿದೆ. ಕಾರಣ ಏನಕ್ಕೆ ಅಂದರೆ, ವಸಾಹತುಶಾಹಿ ಆಡಳಿತದ ಅವಧಿಯಲ್ಲಿ ವಿದೇಶಿಯರ ಉಚ್ಚಾರಣೆಯ ಅನುಕೂಲಕ್ಕಾಗಿ ನವಾರೊ ಎಂಬುದು ನೌರು ಎಂದು ಬದಲಿಸಲಾಗಿತ್ತು. ಇದನ್ನು ಸರಿಪಡಿಸಿ ಸ್ಥಳೀಯ ಭಾಷೆಯ ನಿಜವಾದ ಉಚ್ಚಾರಣೆ ಮತ್ತು ಕಾಗುಣಿತವನ್ನು ಮರುಸ್ಥಾಪಿಸಲಾಗಿದೆ. ಇದ್ರ ಅಧ್ಯಕ್ಷರು ಯಾರು ಅಂದರೆ, ಇಲ್ಲಿ ಅಧ್ಯಕ್ಷರು ಈ ಐತಿಹಾಸಿಕ ಸಂವಿಧಾನ ತಿದ್ದುಪಡಿಯನ್ನು ನವಾರೊ ದೇಶದ ಅಧ್ಯಕ್ಷರಾದ ಡೇವಿಡ್ ಅದಿಯಾಂಗ್ ಅವರು ಪ್ರಕಟಿಸಿದ್ದರು. ದೇಶದ ನೂತನ ಅಧಿಕೃತ ಹೆಸರು
ರಿಪಬ್ಲಿಕ್ ಆಫ್ ನೌರು. ಅಂತಾರಾಷ್ಟ್ರೀಯ ಕೋಡು NRU ಬದಲಿಗೆ NRO ಅಂತ ಆಗಿದೆ. ನಾಗರಿಕ ಹೆಸರು ನೌರನ್ಸ್ ಬದಲಿಗೆ ದಿ ನಾರೋನ್ ಎಂದು ಕರೆಯಲಾಗುತ್ತದೆ. ಭೌಗೋಳಿಕ ವೈಶಿಷ್ಟ್ಯ ಅಂತ ನೋಡೋದಾದ್ರೆ ವಕೀಲರ ನಗರ ಮೀನ್ಸ್ ವ್ಯಾಟಿಕನ್ ಸಿಟಿ ಮತ್ತು ತುವಾಲು ನಂತರ ನವಾರೋ ಪ್ರಪಂಚದ 3ನೇ ಅತಿ ಚಿಕ್ಕ ದೇಶವಾಗಿದೆ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಈ ಅಧ್ಯಕ್ಷಕರು ಯಾರು, ಇಲ್ಲಿಯ ಅಧ್ಯಕ್ಷಕರು ನವಾರೋದು ಅಧ್ಯಕ್ಷಕರು ಯಾರು ಅಂದರೆ ಡೇವಿಡ್ ಅದಿಯಾಂಗ್. ಇವರೇ ಯಾರು ಪ್ರಕಟಿಸಿದರು ಅಂತ ಕೇಳಿದ್ರು ನೀವು ಅಧ್ಯಕ್ಷರಾದ ಡೇವಿಡ್ ಅದಿಯಾಂಗ್ ಅವರೇ ಪ್ರಕಟಿಸಿದ್ರು. ಆಮೇಲಿಂದ ನೌರು ಬದಲಿಗೆ ದಿ ನಾರೋ ಎಂದು ಕರೆಯಲಾಗುತ್ತೆ. ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು 3ನೇ ಅತಿ ಚಿಕ್ಕ ದೇಶವಾಗಿರುತ್ತೆ ಭೌಗೋಳಿಕದಲ್ಲಿ. ಮುಂದಿನ ಪ್ರಶ್ನೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ 176 ವರ್ಷಗಳ ಇತಿಹಾಸದಲ್ಲಿ ಸಂಸ್ಥೆಯ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿ ಇತ್ತೀಚೆಗೆ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಆಪ್ಷನ್ ಎ ಡಾಕ್ಟರ್ ಎನ್ ಕಲೈಸೆಲ್ವಿ, ಆಪ್ಷನ್ ಬಿ ವರ್ಷಾ ಅಶೋಕ್ ಅಗಾಲ್ವೆ, ಆಪ್ಷನ್ ಸಿ ಮಾಧವಿಪುರಿ ಬುಚ್, ಆಪ್ಷನ್ ಡಿ ಕಾದಂಬಿನಿ ಗಂಗೂಲಿ. ಸರಿಯಾದ ಉತ್ತರ ವರ್ಷಾ ಅಶೋಕ್ ಅವಾಗ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಷಾ ಅಶೋಕ್ ಅವಾಗ್ಲೆ ಅವರು ಜನರಲ್ ಡೈರೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಯಾವುದಕ್ಕೆ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ. ಇದ್ರ ಬಗ್ಗೆ ನೋಡೋದ, ಹಿರಿಯ ಭೂವಿಜ್ಞಾನಿ ವರ್ಷಾ ಅಶೋಕ್ ಅವಾಗ್ಲೆ ಅವರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 54ನೇ ಡೈರೆಕ್ಟರ್ ಜನರಲ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದರೊಂದಿಗೆ 176 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ GSI ಮುಖ್ಯಸ್ಥರಾದ ಮೊದಲ ಮಹಿಳೆ ಎಂಬ ಐತಿಹಾಸಿಕ ಸಾಧನೆಗೆ ಪಾತ್ರರಾಗಿದ್ದಾರೆ. ಜುಲೈ 31, 2026ರಂದು ಅಧಿಕಾರ ವಹಿಸಿಕೊಂಡು ಇವರು ಈ ಹುದ್ದೆಯಲ್ಲಿದ್ದ ಆಸಿಫ್ ಸಹ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಬಗ್ಗೆ ನೋಡಿದ, ಇದು ಸ್ಥಾಪನೆಯಾಗಿರೋದು 1851ರಲ್ಲಿ ಸ್ಥಾಪನೆಯಾಗಿರೋದು. ಭಾರತದ ಅತ್ಯಂತ ಹಳೆಯ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಇದೊಂದಾಗಿದೆ. ಮತ್ತೆ ಹೆಡ್ ಕ್ವಾರ್ಟರ್ಸ್ ಇರೋದು ಕೋಲ್ಕತ್ತಾದಲ್ಲಿ. ಇದು ಸಚಿವಾಲಯ ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಗಣಿ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಕ್ರೀಡೆಯಾದ ಡೆಕಥ್ಲಾನ್ ವಿಭಾಗದಲ್ಲಿ ಭಾರತಕ್ಕೆ ಚೊಚ್ಚಲ ಪದಕ ತಂದುಕೊಟ್ಟ ಇತಿಹಾಸ ನಿರ್ಮಿಸಿದ ಅಥ್ಲೆಟ್ ಯಾರು? ಆಪ್ಷನ್ ಎ ನೀರಜ್ ಚೋಪ್ರಾ, ಆಪ್ಷನ್ ಬಿ ತೇಜಸ್ವಿನ್ ಶಂಕರ್, ಆಪ್ಷನ್ ಸಿ ಮುರಳಿ ಶ್ರೀಶಂಕರ್, ಆಪ್ಷನ್ ಡಿ ಅವಿನಾಶ್ ಸಾಬ್ಳೆ. ಸರಿಯಾದ ಉತ್ತರ ತೇಜಸ್ವಿನ್ ಶಂಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರ ಬಗ್ಗೆ ತಿಳ್ಕೊಳ್ಳೋದ, ಭಾರತದ ಬಹುಮುಖ ಕ್ರೀಡಾಪಟು ತೇಜಸ್ವಿನ್ ಶಂಕರ್ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಡೆಕಥ್ಲಾನ್ ವಿಭಾಗದಲ್ಲಿ ಪದಕ ಗೆದ್ದು ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲೇ ಡೆಕಥ್ಲಾನ್ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಇತಿಹಾಸದ ಸಾಧನೆ ಅಂತ ನೋಡೋದಾದ್ರೆ ತೇಜಸ್ವಿನ್ ಶಂಕರ್ ಅವರು 10 ವಿಭಿನ್ನ ಆಟಗಳೊಂದಿಗೆ ಅತ್ಯಂತ ಕಠಿಣ ಡೆಕಥ್ಲಾನ್ ಸ್ಪರ್ಧೆಯಲ್ಲಿ ಒಟ್ಟು 7648 ಅಂಕಗಳನ್ನು ಗಳಿಸುವ ಮೂಲಕ ಕಂಚಿನ ಪದಕಕ್ಕೆ ಕೊರಳಿದ್ದರು. ಡೆಕಥ್ಲಾನ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಇದು 10 ವಿವಿಧ ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳು. ಮೀನ್ಸ್ ಇದರಲ್ಲಿ 100 ಮೀಟರ್ ಓಟ, 100 ಮೀಟರ್ ಓಟ, ಲಾಂಗ್ ಜಂಪ್, ಶಾರ್ಟ್ ಪುಟ್, ಹೈ ಜಂಪ್, 400 ಮೀಟರ್ ಓಟ, ಮತ್ತೆ 110 ಮೀಟರ್ ಹರ್ಡಲ್ಸ್, ಡಿಸ್ಕ್ ಥ್ರೋ, ಫುಟ್ಬಾಲ್, ಪೋಲ್ ವಾಲ್ಟ್, ಆಮೇಲೆ ಜಾವ್ಲಿನ್ ಥ್ರೋ ಮತ್ತು 1500 ಮೀಟರ್ ಓಟ ಸಂಯೋಜಿತ ಕ್ರೀಡೆಯಾಗಿರುತ್ತೆ. ಇದಿಷ್ಟು ಸ್ಪೋರ್ಟ್ಸ್, ಇದಿಷ್ಟು ಅಥ್ಲೆಟಿಕ್ಸ್ ಎಲ್ಲ ಸೇರಿಸಿದ್ರೆ ಡೆಕಥ್ಲಾನ್ ಅಂತ ಹೆಸರು.
ಇದಿಷ್ಟನ್ನು ಅವ್ರು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಕಂಚಿನ ಪದಕ ಗೆದ್ದಿದ್ದಾರೆ. ಭಾರತದ ಮೊದಲ ಇತಿಹಾಸದಲ್ಲಿ ಇವರು ಸೃಷ್ಟಿಸಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅವರಿಗೆ ಬ್ರಾನ್ಸ್ ಮೆಡಲ್ ಸಿಕ್ಕಿದೆ, ಪಡೆದಿದ್ದಾರೆ. ಇನ್ನು ಪೂರ್ವ ಇತಿಹಾಸ ಅಂತ ನೋಡಿದ್ರೆ ತೇಜಸ್ವಿನ್ ಅವರು ಮೂಲತಃ ಹೈ ಜಂಪ್ ಪಟುವಾಗಿದ್ದು ಈ ಹಿಂದೆ 2022ರ ಬರ್ಮಿಂಗ್ ಹ್ಯಾಮ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹೈ ಜಂಪ್ ವಿಭಾಗದಲ್ಲೂ ಕಂಚಿನ ಪದಕ ಗೆದ್ದಿದ್ದರು. ರಾಷ್ಟ್ರೀಯ ದಾಖಲೆ ಇವರು ಡೆಕಥ್ಲಾನ್ ಮತ್ತು ಹೈ ಜಂಪ್ ಎರಡೂ ವಿಭಾಗಗಳಲ್ಲಿಯೂ ಪ್ರಸ್ತುತ ಭಾರತದ ರಾಷ್ಟ್ರೀಯ ದಾಖಲೆಯನ್ನು ತಮ್ಮ ಹೆಸರಿನಲ್ಲಿ ಹೊಂದಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 13,000ಕ್ಕೂ ಹೆಚ್ಚು ಕಲಾವಿದರು ಏಕಕಾಲದಲ್ಲಿ ಪ್ರದರ್ಶಿಸಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ ಥೀಮ್ಸ್ ಜನಪದದ ನೃತ್ಯವು ಮುಖ್ಯವಾಗಿ ಯಾವ ರಾಜ್ಯದ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಾಗಿದೆ? ಥೀಮ್ಸ್ ಅನ್ನೋ ಜನಪದ ಫೋಕ್ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದಾಗಿದೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಜಾರ್ಖಂಡ್. ಇನ್ನು 4 ರಾಜ್ಯದಲ್ಲಿ ಯಾವ ರಾಜ್ಯಕ್ಕೆ ಈ ಫೋಕ್ ಡ್ಯಾನ್ಸ್ ಸೇರುತ್ತೆ ಅಂದರೆ ಆಂಧ್ರ ಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 13,000ಕ್ಕೂ ಹೆಚ್ಚು ಕಲಾವಿದರು ಈ ಫೋಕ್ ಡ್ಯಾನ್ಸ್ ಮಾಡಿ ಗಿನ್ನಿಸ್ ವಿಶ್ವ ದಾಖಲೆ ಸೇರಿಸಿದ್ದಾರೆ. ಯಾವ ರಾಜ್ಯಕ್ಕೆ ಸೇರುತ್ತೆ ಅಂದರೆ ಆಂಧ್ರ ಪ್ರದೇಶ. ಈ ಥೀಮ್ಸ್ ಎಂಬುದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮತ್ತು ಅರಕು ಕಣಿವೆಯ ಗಿರಿಜನ ಬುಡಕಟ್ಟು ಸಮುದಾಯಗಳು ಪ್ರದರ್ಶಿಸುವ ಪ್ರಸಿದ್ಧ ಜನಪದ ನೃತ್ಯವಾಗಿದೆ. ಆಗಸ್ಟ್ 2026ರಲ್ಲಿ ಆಂಧ್ರ ಪ್ರದೇಶದ ಭೋಗಾಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 13,000ಕ್ಕೂ ಹೆಚ್ಚು ಬುಡಕಟ್ಟು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಏಕಕಾಲದಲ್ಲಿ ಥೀಮ್ಸ್ ನೃತ್ಯ ಪ್ರದರ್ಶಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿರ್ಮಿಸುವ ಮೂಲಕ ಇದು ಸುದ್ದಿಯಲ್ಲಿದೆ. ಇದು ಸಂಬಂಧಿಸಿದ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ, ವಿಶೇಷವಾಗಿ ಅರಕು ಕಣಿವೆ ಮತ್ತು ವಿಶಾಖಪಟ್ಟಣಂ ಪ್ರದೇಶದಲ್ಲಿ ಇವರಿದ್ದಾರೆ. ಭಾಗವಹಿಸಿದ ಬುಡಕಟ್ಟುಗಳು ವಾಲ್ಮೀಕಿ, ಭಗತ, ಕೊಂಡದೊರ, ಪೊರಜ, ಗಡಬ, ಕೊಟ್ಟಿಯ ಮುಂತಾದ ಗಿರಿಜನರ ಸಮುದಾಯಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಅಂದರೆ ಮುಖ್ಯವಾಗಿ ಸುಗ್ಗಿ ಹಬ್ಬಗಳು, ಮದುವೆ ಸಮಾರಂಭಗಳು ಮತ್ತು ಏಪ್ರಿಲ್ನಲ್ಲಿ ನಡೆಯುವ ಬೇಟೆ ಹಬ್ಬದ ಆಚರಣೆಗಳ ಸಂದರ್ಭದಲ್ಲಿ ಈ ಡ್ಯಾನ್ಸ್ನ ಪ್ರದರ್ಶಿಸುತ್ತಾರೆ. ಇದರ ವೈಶಿಷ್ಟ್ಯಗಳು ಏನು ಅಂತ ನೋಡೋದಾದರೆ ಈ ನೃತ್ಯದಲ್ಲಿ ಒಟ್ಟು 12 ವಿವಿಧ ಶೈಲಿಗಳಿರುತ್ತೆ. ಅದರಲ್ಲಿ ಕೆಲವು ಯಾವುದು ಅಂದರೆ ಬೋಡಾ ಥೀಮ್ಸ್, ಗೋಡಿ ಬಾಗಾ ಥೀಮ್ಸ್ ಮತ್ತು ಇನ್ನೂ ಹಲವು ಇದೆ. ಮಹಿಳೆಯರು ಪರಸ್ಪರ ಕೈ ಅಥವಾ ಹೆಗಲುಗಳನ್ನು ಹಿಡಿದು ವೃತ್ತಾಕಾರದಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೆಜ್ಜೆ ಹಾಕುತ್ತಾರೆ. ಬಳಸುವ ವಾದ್ಯ ಸಂಗೀತ ಉಪಕರಣಗಳು ಯಾವ್ಯಾವುದು ಅಂದರೆ ಮೋರಿ, ತುಡುಮು, ದಪ್ಪು, ಕಿರಿದಿ ಮತ್ತು ಜೋಡಕೋಮುಲು. ಇದಿಷ್ಟು ವಾದ್ಯನ ಅದರಲ್ಲಿ ಬಳಸ್ಕೊತಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ತೈಲ ಆಮದು ವೆಚ್ಚವನ್ನು ತಗ್ಗಿಸಲು ಮತ್ತು ಆಳ ಸಮುದ್ರದಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಯನ್ನು ಉತ್ತೇಜಿಸಲು 84,084 ಕೋಟಿ ವೆಚ್ಚದಲ್ಲಿ ಜಾರಿಗೆ ತರಲಾದ ಸಮುದ್ರ ಮಂಥನ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೊಳಿಸಿದೆ? ಆಪ್ಷನ್ ಎ ಕೇಂದ್ರ ಜಲಶಕ್ತಿ ಸಚಿವಾಲಯ, ಆಪ್ಷನ್ ಬಿ ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಮೀನ್ಸ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಆಪ್ಷನ್ ಸಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ಆಪ್ಷನ್ ಡಿ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ. ಯಾವ ಸಚಿವಾಲಯದಲ್ಲಿ ಬರುತ್ತೆ ಸಮುದ್ರ ಮಂಥನ ಯೋಜನೆಯನ್ನು ಅಂತ ನೋಡೋದಾದ್ರೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನೋಡೋದ ಕೇಂದ್ರ ಸಚಿವಾಲಯವು ಭಾರತ ಆಫ್ ಶೋರ್ ಮೀನ್ಸ್ ಸಮುದ್ರ ತೀರದಾಚೆಗಿನ ತೈಲ ಮತ್ತು ನೈಸರ್ಗಿಕ ಅನಿಲ ಅನ್ವೇಷಣೆಯನ್ನು ವೇಗಗೊಳಿಸಲು ಸಮುದ್ರ ಮಂಥನಗೆ ಅನುಮೋದನೆ ನೀಡಿದೆ. ಇದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಯಲ್ಲಿ ಜಾರಿಯಾಗುವ ಪ್ರಮುಖ ಕೇಂದ್ರ ವಲಯದ ಯೋಜನೆಯಾಗಿದೆ. ಇನ್ನು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಮುಖ್ಯ ಅಂಶಗಳು ನೋಡೋದಾದ್ರೆ
ಆಯವ್ಯಯ ಮತ್ತು ಕಾಲಮಿತಿ. ಈ ಯೋಜನೆಯ ಹಂತ 1ಕ್ಕಾಗಿ ಎಷ್ಟು 84,084 ಕೋಟಿ ಅನುದಾನ ಮೀಸಲಿಡಲಾಗಿದ್ದು, ಇದು 2030-31 ಹಣಕಾಸು ವರ್ಷದವರೆಗೆ ಜಾರಿಯಾಗಲಿದೆ. ಇದ್ರ ಮೇನ್ ಉದ್ದೇಶ ಏನು? ಭಾರತದ ಆಳ ಸಮುದ್ರ ಮತ್ತು ಅತಿ ಆಳ ಸಮುದ್ರ ಪ್ರದೇಶಗಳಲ್ಲಿ ಅಡಗಿರುವ ತೈಲ ಮತ್ತು ಅನಿಲ ಸಂಪನ್ಮೂಲಗಳನ್ನು ಹೊರತೆಗೆಯುವುದು, ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ದೇಶದ ಆರ್ಥಿಕ ಮತ್ತು ಇಂಧನ ಭದ್ರತೆಯನ್ನು ಬಲಪಡಿಸುವುದು. ಇನ್ನು ಪ್ರಮುಖ ಗುರಿಗಳು ಏನು ಅಂದರೆ ಇದರದ್ದು 2030-31 ವೇಳೆ 600 ಮಿಲಿಯನ್ ಮೆಟ್ರಿಕ್ ಟನ್ ತೈಲ ಸಮಾನ ಹೊಸ ಹೈಡ್ರೋಕಾರ್ಬನ್ ಸಾಬೀತಾದ ಸಂಚಿನ ನಿಧಿಯನ್ನು ಸೇರ್ಪಡಿಸುವುದು, ವಾರ್ಷಿಕ ದೇಶೀಯ ತೈಲ ಉತ್ಪಾದನೆಯನ್ನು 62 ಎಂಟಿಒ-ನಿಂದ 80 ಎಂಎಂಟಿಒ-ಗೆ ಹೆಚ್ಚಿಸುವುದು, ಪ್ರತಿ ವರ್ಷ ಕಚ್ಚಾ ತೈಲ ಆಮದು ವೆಚ್ಚದಲ್ಲಿ ಸುಮಾರು 1 ಲಕ್ಷ ಕೋಟಿ ಉಳಿತಾಯ ಮಾಡುವ ಗುರಿ ಇದಾಗಿದೆ. ಇನ್ನು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತ ನೋಡೋದಾದ್ರೆ, ಅತಿ ಕಠಿಣ ಆಳ ಸಮುದ್ರ ಪ್ರದೇಶಗಳಲ್ಲಿ ಪ್ರಾಯೋಗಿಕ ಬಾವಿಗಳನ್ನು ಕೊರೆಯಲು ಸರ್ಕಾರವು ಪ್ರತಿ ಬಾವಿಗೆ ಶೇಕಡಾ 50ರಷ್ಟು ಅಥವಾ ಗರಿಷ್ಠ 675 ಕೋಟಿವರೆಗೆ ಧನಸಹಾಯ ನೀಡಲಿದೆ. ಇನ್ನು ಪ್ರಮುಖ ಕ್ಷೇತ್ರಗಳು ಅಂತ ನೋಡೋದಾದ್ರೆ ಎಲ್ಲೆಲ್ಲಿ ಅಂದರೆ ಕೃಷ್ಣಾ ಗೋದಾವರಿ ಬೇಸಿನ್, ಕಾವೇರಿ ಆಫ್ಶೋರ್ ಮತ್ತು ಮಹಾನದಿ ಆಫ್ಶೋರ್ ಬೇಸಿನ್ಗಳಲ್ಲಿ ಮೂಲಸೌಕರ್ಯ ವೃದ್ಧಿಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಡಿಜಿಟಲ್ ಫೋರೆನ್ಸಿಕ್ ಮತ್ತು ಸೈಬರ್ ಅಪರಾಧ ತನಿಖೆಯನ್ನು ಬಲಪಡಿಸಲು ಆಯೋಜಿಸಲಾದ ವಿಶ್ವಾಸ್ 2026 ರಾಷ್ಟ್ರೀಯ ಶೃಂಗಸಭೆಯನ್ನು ಪ್ರಮುಖವಾಗಿ ಯಾವ ಸಂಸ್ಥೆಯು ಸಂಘಟಿಸಿತು? ಆಪ್ಷನ್ ಎ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, ಆಪ್ಷನ್ ಬಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಆಪ್ಷನ್ ಸಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಆಪ್ಷನ್ ಡಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಯಾವ ಸಂಸ್ಥೆ ಅಂದರೆ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇದ್ರ ಬಗ್ಗೆ ನೋಡೋದ ವಿಶ್ವಾಸ್ 2026 ಕೇಂದ್ರ ಗೃಹ ಸಚಿವಾಲಯದ ಆಶ್ರಯದಲ್ಲಿ ಮತ್ತು ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಮತ್ತು ನ್ಯಾಷನಲ್ ಕ್ರೈಮ್ಸ್ ರೇಟಿಂಗ್ಸ್ ಆರ್ ಇಂಟೆಲಿಜೆನ್ಸ್ ಸಿಸ್ಟಮ್ಗಳ ಸಹಯೋಗದೊಂದಿಗೆ ವಿಶ್ವಾಸ್ 2026 ಮೀನ್ಸ್ ವಿಶ್ವಾಸ್ ಫುಲ್ ಫಾರ್ಮ್ ಅಬ್ರಿವಿಯೇಷನ್ ಏನು ಅಂದರೆ ವರ್ಚುವಲ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಂಡ್ ಹೋಲಿಸ್ಟಿಕ್ ಅನಾಲಿಸಿಸ್ ಸಿಸ್ಟಮ್ ಆರ್ ಫೋರೆನ್ಸಿಕ್ ಸಮಿಟ್ 2026 ರಾಷ್ಟ್ರೀಯ ಶೃಂಗಸಭೆಯನ್ನು ಆಯೋಜಿಸಲಾಗಿತ್ತು. ಆಯೋಜಕರು ಯಾರು ಅಂದರೆ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, ಗಾಂಧಿನಗರ, ಗುಜರಾತ್. ಮುಖ್ಯ ಉದ್ದೇಶ ಸೈಬರ್ ಅಪರಾಧಗಳ ತನಿಖೆ, ಡಿಜಿಟಲ್ ಫೋರೆನ್ಸಿಕ್ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಅಪರಾಧ ಮತ್ತೆ ಪತ್ತೆ ತಂತ್ರಜ್ಞಾನದಲ್ಲಿ ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಲಪಡಿಸುವುದು. ಆದ್ಯತಾ ವಿಷಯಗಳು ಅಂತ ನೋಡೋದಾದ್ರೆ ಹಣಕಾಸು, ಸೈಬರ್ ವಂಚನೆಗಳು ತಡೆಯಲು ನೈಜ ಸಮುದಾಯ ಟ್ರ್ಯಾಕಿಂಗ್ ವ್ಯವಸ್ಥೆ, ಡಾರ್ಕ್ ವೆಬ್ ಮತ್ತು ಕ್ರಿಪ್ಟೋಕರೆನ್ಸಿ ಆಧಾರಿತ ಅಪರಾಧಗಳ ತನಿಖೆಗೆ ಹೊಸ ಟೂಲ್ಗಳ ಅಭಿವೃದ್ಧಿ, ದೇಶಾದ್ಯಂತ ಕಾನೂನು ಜಾರಿ ಸಂಸ್ಥೆಗೆ ಫೋರೆನ್ಸಿಕ್ ಸೈಬರ್ ಭದ್ರತಾ ತರಬೇತಿ ಇದಾಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯು ಅತಿ ಎತ್ತರದ ಹಾಗೂ -42 ಡಿಗ್ರಿ 42 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಚಳಿ ಇರುವ ಗಡಿ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಗಳ ವಾಹನಗಳ ಚಾಲನಶೀಲತೆಗಾಗಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವಿಶೇಷ ಇಂಧನದ ಹೆಸರೇನು? ಆಪ್ಷನ್ ಎ ಮಿಲಿಟರಿ ಶಕ್ತಿ ಡೀಸೆಲ್, ಆಪ್ಷನ್ ಬಿ ಎಕ್ಸ್ಟ್ರೀಮ್ ವೆದರ್ ಗ್ರೇಡ್ ಡೀಸೆಲ್, ಆಪ್ಷನ್ ಸಿ ಸಿಯಾಚಿನ್ ಹಿಮ್ ಗ್ರೇಡ್ ಡೀಸೆಲ್, ಆಪ್ಷನ್ ಡಿ ಎಕೋ ಕೋಲ್ಡ್ ಡೀಸೆಲ್ BS7. ಸರಿಯಾದ ಉತ್ತರ ಎಕ್ಸ್ಪ್ರೆಸ್ ವೆದರ್ ಗ್ರೇಡ್ ಡೀಸೆಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಎಕ್ಸ್‌ಪ್ರೆಸ್ ವೆದರ್ ಗ್ರೇಡ್ ಡೀಸೆಲ್ ಬಗ್ಗೆ ತಿಳ್ಕೊಳ್ಳೋದಾ? ಇತ್ತೀಚೆಗೆ ಸೇನಾ ಮುಖ್ಯಸ್ಥರು ಯಾರು ಚೀಫ್ ಆಫ್ ದ ಆರ್ಮಿ ನವದೆಹಲಿಯಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಎಕ್ಸ್‌ಟ್ರೀಮ್ ವೆದರ್ ಗ್ರೇಡ್ ಡೀಸೆಲ್ ಅನ್ನು ಬಿಡುಗಡೆ ಮಾಡಿದರು. ಈ ಎಕ್ಸ್‌ಟ್ರೀಮ್ ವೆದರ್ ಅಂದ್ರೆ ಏನು ಅಂತ ನೋಡೋಣ. ಇದು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಕಾರ್ಯನಿರ್ವಹಿಸಲು ಅಭಿವೃದ್ಧಿಪಡಿಸಲಾದ ವಿಶೇಷ ಡೀಸೆಲ್ ಇಂಧನವಾಗಿದೆ. ಇದು -42°C ಮೀನ್ಸ್ 42°C ನಷ್ಟು ಕಡಿಮೆ ತಾಪಮಾನದಲ್ಲೂ ಬಳಕೆ ಅಯೋಗ್ಯವಾಗಿರುತ್ತದೆ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಭಾರತೀಯ ಸೇನೆ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಇನ್ನು ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋದಾದ್ರೆ, ಇದು ವ್ಯಾಪಕ ತಾಪಮಾನದ ವ್ಯಾಪ್ತಿಯನ್ನು ತಡೆದುಕೊಳ್ಳಬಹುದು. ಇದರ -42°C ಮತ್ತು ಫ್ಲಾಶ್ ಪಾಯಿಂಟ್ 50°C ಆಗಿರುತ್ತೆ. ಇದು BS6 ಹೊರಸೂಸುವಿಕೆ ಮಾನದಂಡಗಳು ಮತ್ತು IS 1460:2025 ನಿರ್ದಿಷ್ಟತೆಗಳಿಗೆ ಅನುಗುಣವಾಗಿದೆ. ಇದು ಇಂಜಿನ್ನಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲು ಅಥವಾ ಮರು ಅನುಮೋದನೆ ಪಡೆಯುವ ಅಗತ್ಯವಿಲ್ಲದೆ ಭಾರತೀಯ ಸೇನೆಯಲ್ಲಿ ಈಗಾಗಲೇ ಬಳಕೆಯಲ್ಲಿರುವ ವಾಹನಗಳ ಶ್ರೇಣಿಯಲ್ಲಿ ಇದನ್ನು ಬಳಸಲು ಅನುವು ಮಾಡಿಕೊಡುತ್ತದೆ. ಇದು ಒಂದು ವಿಶೇಷ ಇಂಧನವಾಗಿದ್ದು, ಅತ್ಯಂತ ಕಠಿಣ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಯುದ್ಧ ಮತ್ತು ಸರಬರಾಜು ವಾಹನಗಳ ಚಾಲನಶೀಲತೆ, ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ಮಹತ್ವ ಅಂತ ನೋಡೋದಾದ್ರೆ ಇದ್ರದ್ದು, ಈ ತಂತ್ರಜ್ಞಾನವು ಎತ್ತರದ ಪ್ರದೇಶಗಳು ಮತ್ತು ತೀವ್ರ ಚಳಿಗಾಲ ಇರುವ ವಲಯದಲ್ಲಿ ನಾಗರಿಕ ಬಳಕೆಯ ದೃಷ್ಟಿಯಿಂದಲೂ ವ್ಯಾಪಾರ ಪ್ರಯೋಗವನ್ನು ಹೊಂದಿದೆ ಹಾಗೂ ಆತ್ಮನಿರ್ಭರ ಭಾರತದತ್ತ ಒಂದು ಮಹತ್ವದ ಹೆಜ್ಜೆಯಾಗಿರುತ್ತೆ ಇದು. ನೆಕ್ಸ್ಟ್ ಟಾಪಿಕ್, ಇನ್ನು 2026ರಲ್ಲಿ ಯಾವ್ದ್ಯಾವ್ದು GI ಟ್ಯಾಕ್ಸ್ ಪಡೆದಿದೆ ಇಂಡಿಯಾದಲ್ಲಿ ಅಂತ ನೋಡೋದ. ಇದುವರೆಗೆ ಸ್ವಲ್ಪ ರೀಸೆಂಟ್ ಆಗಿರೋದು ಯಾವ GI ಟ್ಯಾಕ್ಸ್ ಬರೋದು ಎಕ್ಸಾಮ್ಸಲ್ಲಿ ಕೇಳೋವಂಥ ಚಾನ್ಸಸ್ ಇದು ಇರುತ್ತೆ. ಅದಕ್ಕೆ ಪೂರ್ತಿ ನೋಡಿ, ಒಂದು ಟೇಬಲ್ ಲಿಸ್ಟ್ ಇರುತ್ತೆ ನಿಮಗೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು PDF ಬೇಕು ಅಂದರೆ ಈ ಕರೆಂಟ್ ಅಫೇರ್ಸ್ದು ನಾನು PDF ಅಂತ ಪ್ರೊವೈಡ್ ಮಾಡ್ತೀನಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಕಮೆಂಟ್ಸ್ ಹಾಕಿ ನಾನು PDF ಪ್ರೊವೈಡ್ ಮಾಡ್ತೀನಿ, ನಿಮಗೆ ಮೇಲ್ ಕಳಿಸ್ತೀನಿ. ಓಕೆ, GI ಟ್ಯಾಗ್ ಯಾವುದು? ಫಸ್ಟ್ ಬಂತು ಪಿಥೋರಾ ಪೇಂಟಿಂಗ್. ಇದು ಒಂದು ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿಗೆ ಬರುತ್ತೆ. ಯಾವ ರಾಜ್ಯಕ್ಕೆ, ಯಾವ ಸ್ಟೇಟಿಗೆ ಸೇರುತ್ತೆ ಅಂದರೆ ಇದು ಗುಜರಾತ್. ಕೀ ಫೀಚರ್ಸ್ ಏನು ಅಂದರೆ ಸ್ಕ್ಯಾಡ್ ವಾಲ್ ಆರ್ಟ್ ಆಫ್ ದ ರಾತ್ವಾ, ಬಿಲ್ ಆ್ಯಂಡ್ ನಾಯಕ್ ಟ್ರೈಬ್ಸ್. ಇದಿಷ್ಟು ಟ್ರೈಬ್ ಪೀಪಲ್ಸ್. ಇದು ಆರ್ಟ್ ವರ್ಕ್ ಒಂದು ನಾನು ಈಗ ತಾನೇ ಅದು ಫಸ್ಟ್ ಟಾಪಿಕಲ್ಲಿ ನಾನು ಹೇಳಿದ್ದೀನಿ. ಇನ್ನೊಂದು ವಾಲ್ ಆರ್ಟ್, ಗೋಡೆ ಮೇಲೆ ಬರೆಯುವಂಥ ಒಂದು ಪೇಂಟಿಂಗ್ ಇದಾಗಿರುತ್ತೆ ಪಿಥೋರಾ ಪೇಂಟಿಂಗ್. ಇದು ಗುಜರಾತ್ ರಾಜ್ಯಕ್ಕೆ ಸೇರಿದೆ. ಇನ್ನು ಒರೆಯೂರ್ ಕಾಟನ್ ಸ್ಯಾರಿ, ಇದೊಂದು ಟೆಕ್ಸ್ಟೈಲ್ ಕ್ಯಾಟಗರಿಗೆ ಸೇರುತ್ತೆ. ಇದು ತಮಿಳುನಾಡು ಸ್ಟೇಟಿಗೆ ಸೇರುತ್ತೆ. ಇದು ಫೈನ್ ಹ್ಯಾಂಡ್ಲೂಮ್ ಕಾಟನ್ ವೇವ್ ವಿತ್ ಟ್ರೆಡಿಷನಲ್ ಜಿಯೋಮೆಟ್ರಿಕ್ ಬಾರ್ಡರ್ಸ್ ಆಗಿರುತ್ತೆ. ಈ ಸ್ಯಾರಿ ಈ ಥರ ಇರುತ್ತೆ, ಜಿಯೋಮೆಟ್ರಿಕ್ ಬಾರ್ಡರ್ ಸ್ಯಾರಿ ಆಗಿರುತ್ತೆ. ಫೈನ್ ಹ್ಯಾಂಡ್ಲೂಮ್ ಕಾಟನ್ ವೇವ್ ಇರುತ್ತೆ. ಇನ್ನು ಕವಿಂದ ಪಡಿ ನಟ್ಟು ಸಕ್ಕರೈ, ಇದೊಂದು ಫುಡ್ ಸ್ಟಫ್ ಆಗಿರುತ್ತೆ. ಇದು ಕೂಡ ತಮಿಳುನಾಡು ರಾಜ್ಯಕ್ಕೆ ಸೇರುತ್ತೆ. ಇದು ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಆರ್ ಜಾಗ್ರಿ ಮೇಡ್ ವಿತೌಟ್ ಕೆಮಿಕಲ್ ಕ್ಲಾರಿಫಿಕೆನ್ಸ್. ಇನ್ನು ನೆಕ್ಸ್ಟ್ ಒಂದು ನಮಕ್ಕಲ್ ಕಲ್ ಚಟ್ಟಿ ಆರ್ ಮಕ್ಕಲ್ ಪತ್ತಿರಂಗಲ್, ಇದೊಂದು ಹ್ಯಾಂಡಿಕ್ರಾಫ್ಟ್ ಆಗಿರುತ್ತೆ. ಇದು ಕೂಡ ತಮಿಳುನಾಡು ರಾಜ್ಯಕ್ಕೆ ಸೇರುತ್ತೆ. ಹ್ಯಾಂಡ್ ಕಾರ್ವ್ಡ್ ಸೋಪ್ ಸ್ಟೋನ್ ಕುಕ್ವೇರ್ ದಟ್ ರಿಟೈನ್ಸ್ ಹೀಟ್ ಆ್ಯಂಡ್ ಮಿನರಲ್ಸ್. ಇನ್ನು ತೊಯಮಲೈ ರೈಸ್, ಇದು ಅಗ್ರಿಕಲ್ಚರ್ ಕ್ಯಾಟಗರಿ ಬರುತ್ತೆ. ಇದು ಕೂಡ ತಮಿಳುನಾಡು. ಇದು ಟ್ರೆಡಿಷನಲ್ ಫ್ರೀಸ್ಟ್ ರೆಸಿಸ್ಟೆಂಟ್ ಪ್ಯೂರ್ ಜಾಸ್ಮಿನ್ ಅರೋಮಿಕ್ ರೈಸ್ ಆಗಿರುತ್ತೆ. ಇದು ಒಂದು ರೈಸು. ಇನ್ನು ಬಗೈಯಾ ಸಿಲ್ಕ್, ಇದೊಂದು ಟೆಕ್ಸ್ಟೈಲ್ ಆಗಿರುತ್ತೆ. ಇದು ಜಾರ್ಖಂಡ್ ಸ್ಟೇಟಿಗೆ ಸೇರುತ್ತೆ. ಇದೊಂದು ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಇದೊಂದು ಸಿಲ್ಕ್ ಸ್ಯಾರಿ ಅನ್ನೋದಕ್ಕೆ ಒಂದು ಸಿಲ್ಕ್ ವೇವಿಂಗ್ ಆಫ್ ದ ಗೋಡಾ ಆರ್ ಬಗೈಯಾ ಕ್ಲಸ್ಟರ್ ಆಗಿರುತ್ತೆ. ಇದೊಂದು ಟ್ರೆಡಿಷನಲ್ ಸಿಲ್ಕ್ ಆಗಿದೆ. ಇದು ಜಾರ್ಖಂಡ್ ಸ್ಟೇಟ್ಗೆ ಸೇರಿದೆ. ಮುಂದಿನದು
ಜಸ್ದನ್ ಪಠಾರಿ ಇದು ಗುಜರಾತ್ ಸ್ಟೇಟಿಗೆ ಸೇರುತ್ತೆ. ಇದೊಂದು ಹ್ಯಾಂಡಿಕ್ರಾಫ್ಟ್. ಇದು ಹೇಗಿರುತ್ತೆ, ಟ್ರೆಡಿಷನಲ್ ಎಂಬಲಿಷ್ಡ್ ವುಡನ್ ಸ್ಟೋರೇಜ್ ಚೆಸ್ಟ್ ಆಗಿರುತ್ತೆ. ಇಂದೂರಿ ಮಾಲ್ವಿ ಪೊಟ್ಯಾಟೊ ಇದು ಅಗ್ರಿಕಲ್ಚರ್ ಕ್ಯಾಟಗರಿಗೆ ಸೇರುತ್ತೆ. ಮಧ್ಯಪ್ರದೇಶ್ ಅವ್ರಿಗೆ ಆ ಸ್ಟೇಟಿಗೆ ಸೇರುತ್ತೆ. ಇದು ಲೋ ಶುಗರ್ ಲೋ ಸ್ಟಾರ್ಚ್ ಪೊಟ್ಯಾಟೊ ವೆರೈಟಿ ಐಡಲ್ ಫಾರ್ ಚಿಪ್ಸ್ ಆಗಿರುತ್ತೆ. ಇದು ಕುರಸಾನಿ ಇಮ್ಮಲಿ ಇದು ಅಗ್ರಿಕಲ್ಚರ್ ಕ್ಯಾಟಗರಿಗೆ ಸೇರುತ್ತೆ. ಮಧ್ಯಪ್ರದೇಶ್ ರಾಜ್ಯಕ್ಕೆ ಸೇರಿದ್ದಾಗಿದೆ. ಇದೊಂದು ಫ್ರೂಟ್ ಆಗಿರುತ್ತೆ. ಬೋಬಮ್ ಫ್ರೂಟ್ ಟರ್ಮರಿನ್ ಗ್ರೋನ್ ಇನ್ ದ ಮಾಲ್ವಾ ರೀಜನ್ ಅಲ್ಲಿ ಇದನ್ನ ಗ್ರೋತ್ ಬೆಳೆಯುತ್ತಾರೆ. ಭವನ್ ಬಿತ್ತು ಸ್ಯಾರಿ ಇದು ಒಂದು ಟೆಕ್ಸ್ಟೈಲ್ ಆಗಿದೆ. ಇದು ಬಿಹಾರ್ ರಾಜ್ಯಕ್ಕೆ ಸೇರಿದೆ. ಬಿಹಾರದ ನಳಂದ ಸಿಟಿಗೆ ಸೇರಿದೆ. ಇದು ಏನು ಟ್ರೆಡಿಷನಲ್ ಹ್ಯಾಂಡ್ಲೂಮ್ ಫೀಚರಿಂಗ್ ಐವರ್ 52 ಐಡೆಂಟಿಕಲ್ ಮೋಟಿಫೈಸ್. ನೆಕ್ಸ್ಟ್ ಒಂದು ಪಟ್ಟಾರ್ ಕಟ್ಟಿ ಸ್ಟೋನ್ ಕ್ರಾಫ್ಟ್ ಇದು ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿಗೆ ಸೇರುತ್ತೆ. ಇದು ಬಿಹಾರಿಗೆ ಸೇರಿದ್ದಾಗಿದೆ. ಒಂದು ಟ್ರೆಡಿಷನಲ್ ಸ್ಟೋನ್ ಕಾರ್ವಿಂಗ್ ಆರ್ಟ್ ಯೂಸಿಂಗ್ ಬ್ಲ್ಯಾಕ್ ಅಂಡ್ ಬ್ಲೂ ಸ್ಟೋನ್ ಆಗಿರುತ್ತೆ. ಇದು ಯಾವುದು ಪಟ್ಟರ್ ಕಟ್ಟಿ ಸ್ಟೋನ್ ಕ್ರಾಫ್ಟ್ ಆಗಿರುತ್ತೆ. ಮುಂದಿನದು ಪಿಡಿಯಾ ಪೇಂಟಿಂಗ್ ಇದು ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿಗೆ ಸೇರುತ್ತೆ. ಬಟ್ ಇದು ಬಿಹಾರ್ ಜೋಧ್ಪುರ್ ಬಿಹಾರ್ ರಾಜ್ಯಕ್ಕೆ ಸೇರಿದ್ದಾರೆ. ಇದು ಫೋಕ್ ವಾಲ್ ಪೇಂಟಿಂಗ್ ಟ್ರೆಡಿಷನಲ್ ಪಾರ್ಟಿಸಿಪೇಟೆಡ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಇನ್ನು ನೆಕ್ಸ್ಟ್ ಬಂತು ನಾಗೌರಿ ಅಶ್ವಗಂಧ ಇದೊಂದು ಅಗ್ರಿಕಲ್ಚರಲ್ ಕ್ಯಾಟಗರಿಗೆ ಸೇರಿದೆ. ಇದು ರಾಜಸ್ಥಾನ್ ಸ್ಟೇಟ್ಗೆ ಸೇರಿದೆ. ಇದು ಪ್ರೀಮಿಯಂ ಮೆಡಿಸಿನಲ್ ಹರ್ಬ್ ವೆರೈಟಿ ಯೂಸ್ಡ್ ಇನ್ ಆಯುರ್ವೇದಿಕ್ ಪ್ರಿಪರೇಷನ್. ಕರ್ಬಿ ಅನಲಾಂಗ್ ಹ್ಯಾಂಡ್ಲೂಮ್ ಟೆಕ್ಸ್ಟೈಲ್ ಆಗಿರುತ್ತೆ. ಇದು ಅಸ್ಸಾಂ ರಾಜ್ಯಕ್ಕೆ ಸೇರಿದೆ. ಇದು ಟ್ರೆಡಿಷನಲ್ ಟ್ರೈಬ್ ವುಮೆನ್ ಟೆಕ್ಸ್ಟೈಲ್ಸ್ ಫ್ರಮ್ ಕರ್ಬಿ ಅನಲಾಂಗ್. ಭಾಷ್ ಶಿಲ್ಪ ಹ್ಯಾಂಡಿಕ್ರಾಫ್ಟ್ ಅಸ್ಸಾಂ ರಾಜ್ಯಕ್ಕೆ ಸೇರಿದೆ. ಟ್ರೆಡಿಷನಲ್ ಅಸ್ಸಾಮೀಸ್ ಬ್ಯಾಂಬೂ ಕ್ರಾಫ್ಟ್ ಐಟಮ್ಸ್ ಇದಾಗಿರುತ್ತೆ. ಇನ್ನು ಬಿಹು ಪಿಪ್ಪ ಇದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಇದು ಕೂಡ ಅಸ್ಸಾಂಗೆ ಸೇರಿದೆ. ಟ್ರೆಡಿಷನಲ್ ಹಾರ್ನ್ ಪೈಪ್ ಇನ್ಸ್ಟ್ರೂಮೆಂಟ್ ಕ್ರಾಫ್ಟೆಡ್ ಫ್ರಮ್ ಬಫೆಲೋ ಹಾರ್ನ್ ಆಗಿರುತ್ತೆ. ಇನ್ನು ತ್ರಿಪುರಾ ಸರಿಂದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇದು ತ್ರಿಪುರಾ ಸರಿಂದ ಇದು ತ್ರಿಪುರಾ ರಾಜ್ಯಕ್ಕೆ ಸೇರಿದೆ. ಇದು ಟ್ರೆಡಿಷನಲ್ ಟ್ರೈಬಲ್ ಸ್ಟ್ರಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಇದಿಷ್ಟುವೆ GI ಟ್ಯಾಗ್ಸ್ ಆಗಿರುತ್ತೆ. ನಿಮಗೆ ಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಎಕ್ಸಾಮ್ಸ್ಗೆ ಕೇಳೋಂಥ ಚಾನ್ಸಸ್ ಆಗುತ್ತೆ. ಇದು GI ಟ್ಯಾಗ್ಸ್ ಎಲ್ಲನೂ ರೀಸೆಂಟಾಗಿ ಯಾವ್ಯಾವ GI ಟ್ಯಾಗ್ಸ್ ಸಿಕ್ಕಿದೆ ಅದಷ್ಟು ನಾನು ಲಿಸ್ಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ನಾನು ಇಲ್ಲಿ ಕಾಮನ್ವೆಲ್ತ್ ಬಗ್ಗೆ ಒಂದು ಹೇಳಿದ್ನಲ್ಲ, ತೇಜಸ್ವಿನ್ ಅವ್ರ ಬಗ್ಗೆ, ಅದು ಕೂಡ ಒಂದು ಮಾಡಿದ್ದೀನಿ. ಅದು ಒಂದು ವಿಡಿಯೋ ಹಾಕಿದ್ದೀನಿ ಮೊನ್ನೆ ತಾನೇ. ಫುಲ್ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಯಾರ್ಯಾರಿಗೆ ಯಾರು ಇನಾಗ್ರೇಟ್ ಮಾಡಿದ್ದು, ಫ್ಲಾಗ್ ಆಫ್ ಯಾರು ಮಾಡಿದ್ದು ಅಂತ ನಾನು ಫುಲ್ ಎಲ್ಲ ಡೀಟೇಲ್ಸ್ ಆಗಿ ಹಾಕಿದ್ದೀನಿ. ಎಷ್ಟು ಪ್ರೈಸ್ ಇಂಡಿಯಾಗೆ ಸಿಕ್ಕಿದೆ, ಗೋಲ್ಡ್ ಮೆಡಲಿಸ್ಟು, ಸಿಲ್ವರು, ಬ್ರಾನ್ಸ್ ಮೆಡಲ್ಸ್ ಎಷ್ಟು ಅಂತ ನಾನು ಈ ಕಾಮನ್ವೆಲ್ತ್ ಗೇಮ್ ಬಗ್ಗೆನೂ ನಾನು ಫುಲ್ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಯಾರೆಲ್ಲ ನೋಡಿರಲ್ಲ ಅಂದರೆ ಅವರು ಕೂಡ ಹೋಗಿ ನೋಡಿ ಬರ್ಬೋದು ಅಂತ ಹೇಳ್ತೀನಿ. ಬಟ್ ಅದಕ್ಕೂ ನಿಮ್ಗೆ ಏನಾದ್ರು PDF ಬೇಕು ಅಂದರೆ ಆ ವಿಡಿಯೋಗೂ ನಾನು ಪ್ರೊವೈಡ್ ಮಾಡ್ತೀನಿ. ಬಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಟೈಪ್ ಮಾಡಿ ತಿಳಿಸ್ಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದಾ. ಥ್ಯಾಂಕ್ ಯು. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ.